ಹಲೋ ಮೈ ಡಿಯರ್ SSLC ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಇದೇ 18ರಿಂದ ನಿಮ್ಮ SSLC ಪರೀಕ್ಷೆ ಆರಂಭ ಆಗ್ತಾ ಇದೆ. ಇಡೀ ವರ್ಷ ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಪೋಷಕರ ಆಶೀರ್ವಾದ ಹಾಗೆ ನಿಮ್ಮ ಗುರುಗಳ ಶುಭ ಹಾರೈಕೆಯೊಂದಿಗೆ ಈ ಪರೀಕ್ಷೆಯನ್ನ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಬರೀರಿ. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂಡ್ ಗುಡ್ ಲಕ್. ಕೊನೆ ಕ್ಷಣದ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ನಿಮಗೆ ನಿಮ್ಮಲ್ಲಿರುವ ಸಣ್ಣ ಪುಟ್ಟ ಗೊಂದಲಗಳು ಹಾಗೆ ಸ್ವಲ್ಪ ಆಂಗ್ಸೈಟಿ ಏನಾದರೂ ಇದ್ರೆ ಪರಿಹಾರ ಆಗಿ ನಿಮ್ಮ SSLC ಪರೀಕ್ಷೆ ಅತ್ಯಂತ ಸುಗಮವಾಗಿ ನಡೆಯಲಿ. SSLC ಬೋರ್ಡ್ನವರು ಕೂಡ ಅತ್ಯಂತ ಪಾರದರ್ಶಕವಾಗಿ ಪ್ರತಿ ವರ್ಷ SSLC ಪರೀಕ್ಷೆಯನ್ನ ಮಾಡ್ಕೊಂಡು ಬರ್ತಾ ಇದ್ರೆ. ಈ ಒಂದು SSLC ಎಕ್ಸಾಮ್ ಟಿಪ್ಸ್ ನಿಮಗಾಗಿ. ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಹೇಳ್ತಾರೆ, ಆತ್ಮನಂಬಿಕೆ ಮತ್ತು ಕಠಿಣ ಪರಿಶ್ರಮ ಯಾವಾಗಲೂ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮ ಕಠಿಣ ಪರಿಶ್ರಮ ಅಂದ್ರೆ ಪರ್ಸಿವರೆನ್ಸ್ ಯಾವಾಗಲೂ ನಿಮಗೆ ಸಕ್ಸಸ್ ಅನ್ನೇ ತಂದು ಕೊಡುತ್ತೆ ಅಂತೇಳಿ. ಪರೀಕ್ಷೆಯನ್ನ ಖುಷಿಯಿಂದ ಎದುರಿಸಿ. ಅಯ್ಯೋ ಪರೀಕ್ಷೆ ಬರೀಬೇಕಾ, ಅಯ್ಯೋ ಯಾವಾಗ ಮುಗಿಯುತ್ತೆ, ಆ ತರ ಒಂದು ಆಟಿಟ್ಯೂಡೇ ಬೇಡ ನಿಮಗೆ. ಪರೀಕ್ಷೆಯನ್ನ ಖುಷಿಯಿಂದ ಎದುರಿಸಿ. ಸಕ್ಸಸ್ ಇಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಡೇ ಇನ್ ಅಂಡ್ ಡೇ ಔಟ್. ಪರೀಕ್ಷೆ ಒಂದು ಯುದ್ಧವಲ್ಲ, ಪರೀಕ್ಷೆಯನ್ನ ಸಂಭ್ರಮಿಸಿ. ಇದೇ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ 2026ನೇ SSLC ಪರೀಕ್ಷೆ 1 ನಡೀತಾ ಇದೆ. ಮಾರ್ಚ್ 18ರಂದು ಪ್ರಥಮ ಭಾಷೆ, ಹಾಗೆ ಮಾರ್ಚ್ 23 ವಿಜ್ಞಾನ, ಮಾರ್ಚ್ 25 ದ್ವಿತೀಯ ಭಾಷೆ, ಮಾರ್ಚ್ 28ರಂದು ಗಣಿತ, ಮಾರ್ಚ್ 30 ತೃತೀಯ ಭಾಷೆ, ಹಾಗೆ ಕೊನೆಯದಾಗಿ ಏಪ್ರಿಲ್ 2ರಂದು ಸಮಾಜ ವಿಜ್ಞಾನ ನಡೀತಾ ಇದೆ. ಆಸ್ ಯು ಸೋ ಯು ರೀಪ್. ಬಿತ್ತಿದಂತೆ ಬೆಳೆ. ಇಡೀ ವರ್ಷ ಓದಿದ್ದನ್ನ 3 ಗಂಟೆಗಳಲ್ಲಿ ಅಭಿವ್ಯಕ್ತಿಪಡಿಸುವಂತಹ ಸುವರ್ಣಗಳಿಗೆ ಇದು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಒಂದೊಂದು ಅಂಕವೂ ಅತಿ ಮುಖ್ಯ ಅನಿಸಿದ್ರು ಯಾವುದೇ ಕಾರಣಕ್ಕೂ ಹೆದರುವಂತಹ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಡೀ ವರ್ಷ ನೀವು ತುಂಬಾ ಚೆನ್ನಾಗಿ ತಯಾರಾಗಿದ್ದೀರಿ, ಹಾಗೆ ನಿಮ್ಮ ಗುರುಗಳು ತುಂಬಾ ಚೆನ್ನಾಗಿ ಪಾಠವನ್ನ ಮಾಡಿರ್ತಾರೆ. ಪರೀಕ್ಷೆಗೆ ಕೆಲವೇ ದಿನಗಳಿದ್ದು ವಿದ್ಯಾರ್ಥಿಗಳು ಉದ್ವೇಗಕ್ಕೆ ಒಳಗಾಗದೆ ಸಂತಸಭರಿತರಾಗಿ ಆತ್ಮವಿಶ್ವಾಸದಿಂದ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಪರೀಕ್ಷೆಯನ್ನು ಎದುರಿಸಬೇಕು. ಆತಂಕದಿಂದ ಎದುರಿದ್ರೆ, ಆಂಗ್ಸೈಟಿಲಿದ್ರೆ ಓದಿದ್ದೆಲ್ಲ ಮರೆತು ಹೋಗ್ಬಿಡುತ್ತೆ. ಇದರಿಂದ ನಿಮಗೆ ನಷ್ಟ. ನಾನು ಚೆನ್ನಾಗಿ ಓದಿದ್ದೇನೆ, ಈ ಬಾರಿ ಪರೀಕ್ಷೆಯನ್ನ ಚೆನ್ನಾಗಿ ಅತ್ಯುತ್ತಮವಾಗಿ ಬರೆಯುತ್ತೇನೆ ಎಂದು ನೀವೇ ಡೈಲಿ ಮಾರ್ನಿಂಗ್ ಅಫರ್ಮೇಶನ್ ಮಾಡ್ಕೊಳ್ಳಿ. ಈ ಒಂದು ಅಫರ್ಮೇಶನ್ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ನಿಮಗೆ ಆ ಒಂದು ಅಂಶ ನಿಮಗೆ ಖಂಡಿತವಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ನ ತಂದುಕೊಡುತ್ತೆ. ಬರೀ ಬಾಯಿಪಾಠದ ಓದು ಮಾಡದೆ ಓದುವ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಈಗ ಎಕ್ಸಾಮ್ ತುಂಬಾ ಹತ್ತಿರ ಇರೋದ್ರಿಂದ ಇಡೀ ಪುಸ್ತಕವನ್ನ ಓದ್ದೆ ನೀವು ಮಾಡಿರ್ತಕ್ಕಂಥ ಕೀ ಪಾಯಿಂಟ್ಸ್, ನಿಮ್ಮ ಗುರುಗಳು ಬರೆಸಿರ್ತಕ್ಕಂಥ ಸಮ್ಮರಿಗಳನ್ನ ಮಾತ್ರ ಓದಿ ರೀಕಾಲ್ ಮಾಡ್ಕೊಳ್ಳಿ. SSLC ಬೋರ್ಡ್ ಇಂದ ಮಾದರಿ ಪ್ರಶ್ನೆ ಪತ್ರಿಕೆಗಳು 4 ಬಿಡುಗಡೆ ಆಗಿದೆ. ಹಾಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಪರೀಕ್ಷೆಗಳು. ಹಾಗಾಗಿ ಒಟ್ಟು 7 ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಬಳಿ ಇದೆ. ಆ 7 ಪ್ರಶ್ನೆ ಪತ್ರಿಕೆಗಳನ್ನ SSLC ಬೋರ್ಡ್ನವರು ಬಿಡುಗಡೆ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟ್ಗೆ ತಾಳೆ ನೋಡಿ. ಯಾವ ಪಾಠದಿಂದ ಎಷ್ಟು ಅಂಕಗಳು ಬರುತ್ತವೆ ಅಂತ ನಿಮಗೆ ಗೊತ್ತಿರುತ್ತೆ. ಈ ಉದಾಹರಣೆ ಕನ್ನಡದಲ್ಲಿ 1ನೇ ಅಧ್ಯಾಯದಿಂದ 5 ಅಂಕಗಳು ಅಂತ ಅನ್ಕೊಳ್ಳಿ. 5 ಅಂಕಗಳಲ್ಲಿ ಒಂದು ಸಂದರ್ಭ ಬರುತ್ತೆ, 1-2 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಆ ಒಂದು ಅಂಶಗಳಿಗೆ ಮಾತ್ರ ನೀವು ಗಮನ ಕೊಡಬೇಕು. 3 ಗಂಟೆ ಕಾಲ ನೀವೇ ಸ್ವತಃ ಅಲಾರಾಮ್ ನಿಗದಿ ಮಾಡಿಕೊಂಡು ಮಾದರಿ ಪರೀಕ್ಷೆ ಬರೆಯಿರಿ, ಅಂದ್ರೆ ಮಾಕ್ ಎಕ್ಸಾಮ್. ಮನೆಯಲ್ಲಿ 3 ಗಂಟೆಯ ಸಮಯವನ್ನು ನಿಗದಿ ಮಾಡಿಕೊಂಡು ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ 7 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳಿದೆ. ಮಾಕ್ ಎಕ್ಸಾಮ್ ಅಟೆಂಡ್ ಮಾಡಿ. ಇದರಿಂದ ನಿಮಗೆ ಹೌ ಟು ಫೇಸ್ ದ ಎಕ್ಸಾಮ್ ಅನ್ನೋ ಒಂದು ಕಾನ್ಸೆಪ್ಟ್ ಖಂಡಿತ ಬರುತ್ತೆ. ಪರೀಕ್ಷೆಗೆ 6 ವಿಷಯಗಳು ಕೂಡ ಮುಖ್ಯ. ಪ್ರಥಮ ಭಾಷೆ 100 ಅಂಕಗಳಿಗೆ, ಉಳಿದ ಎಲ್ಲಾ ವಿಷಯಗಳು 80 ಅಂಕಗಳಿಗಿರುತ್ತೆ. ಉಳಿದ 20 ಮತ್ತು 25 ಅಂಕಗಳು ನಿಮಗೆ FA ಇಂದ ಬರುತ್ತೆ. ಯಾವ ಸಬ್ಜೆಕ್ಟ್ ಟಫ್ ಇದೆಯೋ ಅದರಲ್ಲಿ ಕ್ಲಿಷ್ಟಕರ ಅಂಶಗಳನ್ನು ಬರೆದು ಕಲಿಯಿರಿ. ಪರೀಕ್ಷೆಯ ದಿನಗಳಲ್ಲಿ, ಈಗ ಪರೀಕ್ಷೆ ಕಮೆಂಟ್ಸ್ ಆಗ್ತಾ ಇದೆ, ಆ ಪರೀಕ್ಷೆಯ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಹಾಗೆ ಟಿವಿಯನ್ನ ಆದಷ್ಟು ದೂರ ಇಡಿ. ಈಗ ಬೇಸಿಗೆ ಆಗಿರೋದ್ರಿಂದ ಅತಿ ಹೆಚ್ಚು ನಿದ್ದೆಗೆಡದೆ ಆರೋಗ್ಯದ ಕಡೆಗೆ ಕೂಡ ಗಮನ ನೀಡಿ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬ ನುಡಿಗಟ್ಟಿನಂತೆ ನೀವು ಫಿಸಿಕಲಿ ಫಿಟ್ ಇದ್ರೆ ಮಾತ್ರ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ. ಪರೀಕ್ಷೆ ಹಿಂದಿನ ದಿನ ಬೇಗ ಮಲಗಿ. ಕನಿಷ್ಠ 7ರಿಂದ 8 ಗಂಟೆ ನಿದ್ದೆಯನ್ನ ಕಂಪಲ್ಸರಿ ಮಾಡಲೇಬೇಕು.
ಇನ್ಸ್ಟ್ರಕ್ಷನ್ಸ್ ಇದೆ ಹಾಲ್ ಟಿಕೆಟ್ ಅಲ್ಲಿ. ಈ ಇನ್ಸ್ಟ್ರಕ್ಷನ್ ನೀಟಾಗಿ ಓದ್ಕೊಳ್ಳಿ. ಪ್ರವೇಶ ಪತ್ರವಿಲ್ಲದೆ ಪರೀಕ್ಷೆ ಬರೆಯಲು ಅವಕಾಶ ಇಲ್ಲ. ಸೊ ಮೊದಲನೇ ದಿನ ಪರೀಕ್ಷೆ ಪ್ರಾರಂಭ ಆಗುವ 1 ಗಂಟೆ ಮುಂಚೆ ಹೋದ್ರೆ ಅಲ್ಲಿ ನಿಮಗೆ ನನ್ನ ರೋಲ್ ನಂಬರ್ ಎಲ್ಲಿ ಬರುತ್ತೆ ಅಂತ ಹೇಳಿ, ನೀವು ಯಾವ ರೂಮಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಆರಾಮಾಗಿ ನಿರಾಳವಾಗಿ ಇರ್ಬೋದು. 10 ಗಂಟೆಯಿಂದ ಎಕ್ಸಾಮ್ ಕಮೆಂಟ್ಸ್ ಆದ್ರೆ 10:15 ನಂತರ ಬಂದ್ರೆ ನಿಮಗೆ ಎಕ್ಸಾಮ್ ಕೊಠಡಿಗೆ ಪ್ರವೇಶಿಸಲು ಅವಕಾಶ ಇರೋದಿಲ್ಲ. ಅರ್ಧ ಗಂಟೆ ನಂತರ ಅಂದ್ರೆ ಅವಧಿ ಪೂರ್ಣಗೊಳ್ಳುವ ಮುನ್ನ ಪರೀಕ್ಷಾ ಕೊಠಡಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ನೀವು ಆನ್ಸರ್ ಬುಕ್ಲೆಟ್ ಮತ್ತೆ ಕ್ವಶನ್ ಪೇಪರ್ ಎರಡನ್ನೂ ಕೂಡ ಇನ್ವಿಜಿಲೇಟರ್ಗೆ ಸಬ್ಮಿಟ್ ಮಾಡಬೇಕು. ಮತ್ತೆ ಹೊರಗೆ ಅರ್ಧ ಗಂಟೆ ನಂತರ ಹೊರಗೆ ಹೋದ್ರೆ ಮತ್ತೆ ಪುನಃ ನಿಮಗೆ ಅವಕಾಶವನ್ನ ಕೊಡಲಾಗುವುದಿಲ್ಲ. ಪರೀಕ್ಷೆ ಬರೆಯುವಾಗ ನೀವು ಯಾವುದೇ ತಕ್ಕಂತ ಪುಸ್ತಕ, ಕಾಗದ, ಕೈಬರ ಚೀಟಿ, ಮೊಬೈಲ್ ಫೋನ್ ಯಾವುದನ್ನು ತರೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಡಿಜಿಟಲ್ ಮತ್ತೆ ಸ್ಮಾರ್ಟ್ ವಾಚ್ ಗಳನ್ನ ಕಟ್ಕೊಂಡು ಹೋಗ್ಬೇಡಿ. ಅನ್ಲಾಕ್ ಕೈ ಗಡಿಯಾರವನ್ನ ಮಾತ್ರ ಅಲೋ ಇರುತ್ತೆ. ಇದು ನಿಮ್ಮ ಹಾಲ್ ಟಿಕೆಟ್ ಇರತಕ್ಕಂಥ ಇನ್ಸ್ಟ್ರಕ್ಷನ್. ಯಾವುದೇ ಕಾರಣಕ್ಕೂ ಗೈರು ಹಾಜರಿರುವ ಅಭ್ಯರ್ಥಿಗಳ ಸ್ಥಳದಲ್ಲಿ ಕುಳಿತು ಪರೀಕ್ಷೆ ಬರೆಯಬೇಡಿ. ಆಬ್ಸೆಂಟ್ ಇರೋ ಸ್ಟೂಡೆಂಟ್ಸ್ ಪ್ಲೇಸ್ ಅಲ್ಲಿ. ಪರೀಕ್ಷೆ ಹಿಂದಿನ ದಿನ ಬೇಗ ಮಲಗಿ. ಪರೀಕ್ಷಾ ದಿನ ಅಂದ್ರೆ ಎಕ್ಸಾಮ್ ಡೇ ಮೆದುಳಿಗೆ ಹೆಚ್ಚಿಗೆ ತುರುಕದೆ ಕಿರು ಟಿಪ್ಪಣಿಗಳ ಮೇಲೆ ಅಂದ್ರೆ ಕೀ ಪಾಯಿಂಟ್ಸ್ ಮೇಲೆ ಕಣ್ಣಾಯಿಸಿ ಪರೀಕ್ಷೆ ದಿನ 1 ಗಂಟೆ ಮುಂಚೆ ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಬನ್ನಿ. ಹಿಂದಿನ ದಿನವೇ ಹಾಲ್ ಟಿಕೆಟ್, ಪೆನ್ನು, ಪೆನ್ಸಿಲ್ಗಳು, ಹಾಗೆ ಪಾರದರ್ಶಕ ವಾಟರ್ ಬಾಟಲ್ಗಳು, ಹಾಗೆ ನಿಮ್ಮ ಶಾಲೆಯ ID ಕಾರ್ಡ್ ಜೋಡಿಸಿಟ್ಕೊಂಡ್ರೆ ಬೆಳಗ್ಗೆ ಅವಸರ ಪಡುವುದು ತಪ್ಪುತ್ತದೆ. ಹಾಗೆ ಪರೀಕ್ಷೆಗೆ ಹೊಸ ಪೆನ್ನುಗಳನ್ನು ಖರೀದಿಸಿ ನೇರವಾಗಿ ಬಳಸದೆ ಪೆನ್ನುಗಳನ್ನ ಪರ್ಚೇಸ್ ಮಾಡಿ ಸ್ವಲ್ಪ ಬರೆದು ಸ್ಮೂತ್ ಆಗಿ ಬರೆಯೋಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಪರೀಕ್ಷೆಯ ವೇಳೆ ಬೆಲ್ಗಳನ್ನು ಸರಿಯಾಗಿ ಗಮನಿಸಿ. ಮೇಲ್ವಿಚಾರಕರ ಸೂಚನೆಗಳನ್ನು ಅಂದ್ರೆ ಇನ್ವಿಜಿಲೇಟರ್ ಸೂಚನೆಗಳನ್ನ ಪಾಲಿಸಿ. ನಮ್ಮ ಶಿಕ್ಷಣ ಇಲಾಖೆಯು ಎಲ್ಲಾ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಒತ್ತಡವಿಲ್ಲದ ಹಾಗೂ ಆಹ್ಲಾದಕರ ವಾತಾವರಣವನ್ನ ಸಿದ್ಧ ಮಾಡಿರುತ್ತದೆ. ಪ್ರಶ್ನೆ ಪತ್ರಿಕೆ ಕೈಗೆ ಬಂದರೆ ತಕ್ಷಣ ಬರೆಯಲು ಆರಂಭಿಸಬೇಡಿ. ಇಡೀ ಪ್ರಶ್ನೆ ಪತ್ರಿಕೆಯನ್ನ 1 ಅಥವಾ 2 ಬಾರಿ ಓದಿ ಮೆಂಟಲಿ ಪ್ರಿಪೇರ್ ಆಗಿ 15 ನಿಮಿಷಗಳ ಓದಿದ ನಂತರ ನಿಮಗೆ ಬರೆಯಲು ಅವಕಾಶ ನೀಡಲಾಗುತ್ತದೆ. ಈ ವರ್ಷದ ಪರೀಕ್ಷೆಯಲ್ಲಿ ಮೊಟ್ಟ ಮೊದಲಿಗೆ ಇದುವರೆಗೂ ಆನ್ಸರ್ ಬುಕ್ಲೆಟ್ ಅನ್ನು ಮೊದಲು ಕೊಡೋರು ಈ ವರ್ಷದಿಂದ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಮೊದಲು ಕೊಟ್ಟು ಓದೋದಕ್ಕೆ ಬಿಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಆನ್ಸರ್ ಬರೆದ ನಂತರ ನೀವು ಬರೆದಿದ್ದನ್ನು ಆರಂಭದಿಂದ ಪರಿಶೀಲನೆ ಮಾಡ್ಕೊಂಡು ಬನ್ನಿ. ಮಧ್ಯದಲ್ಲಿ ಎಲ್ಲಾದ್ರೂ ಬಿಟ್ಟು ಹೋಗಿರ್ಬೋದು ನೀವು. ಹಾಗಾಗಿ ಬಿಟ್ಟು ಹೋದ ಸಣ್ಣ ಪುಟ್ಟ ಅಂಶಗಳನ್ನು ಕೂಡ ಅಲ್ಲಿ ಸೇರಿಸಬಹುದು. SSLC ಇವ್ಯಾಲ್ಯೂಯೇಷನ್ ಬಗ್ಗೆ ಎಷ್ಟೊಂದು ಮಕ್ಕಳಿಗೆ ಡೌಟ್ಸ್ ಇರುತ್ತೆ. ಈ SSLC ಇವ್ಯಾಲ್ಯೂಯೇಷನ್ ಮಾಡೋರು ಯಾರು ಅಂತೇಳಿ. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಿನವರಾಗಿದ್ರೆ ನಿಮ್ಮ ಉತ್ತರ ಪತ್ರಿಕೆಗಳನ್ನ ಬೆಂಗಳೂರಿನ ಮೌಲ್ಯಮಾಪಕರು ಅಂದ್ರೆ ಬೆಂಗಳೂರಿನ ಶಿಕ್ಷಕರು ಮೌಲ್ಯಮಾಪನ ಮಾಡುವುದಿಲ್ಲ. ನಿಮ್ಮ ಉತ್ತರ ಪತ್ರಿಕೆಗಳು ಬಂಡಲ್ ಆಗಿ ಬೇರೊಂದು ಜಿಲ್ಲೆಗೆ ಅದು ರವಾನೆ ಆಗಿರುತ್ತೆ. ಅಲ್ಲಿ SSLC ಬೋಧನೆಯನ್ನು ಮಾಡಿರುವ ಶಿಕ್ಷಕರೇ ಅದನ್ನ ಮೌಲ್ಯಮಾಪನ ಮಾಡ್ತಾರೆ. ಹಾಗೆ ಮೌಲ್ಯಮಾಪನ ಮಾಡುವಾಗ ಯಾವ ಜಿಲ್ಲೆಯ ಯಾವ ಶಾಲೆಯ ಅಂತೇಳಿ ಖಂಡಿತ ನಮಗೆ ಮೌಲ್ಯಮಾಪನ ಮಾಡೋರಿಗೆ ಗೊತ್ತಾಗೋದಿಲ್ಲ. ನಿಮ್ಮ ಸುಂದರ ಬರವಣಿಗೆ ಮತ್ತು ಅರ್ಹ ಉತ್ತರಗಳ ಮೂಲಕ ಅವರನ್ನ ಪ್ರಭಾವಿಸುವ ಕೆಲಸ ಮಾಡಿ. ಇಂಪ್ರೆಸ್ ದ ಇವ್ಯಾಲ್ಯೂಯೇಟರ್ ಬೈ ಯುವರ್ ಆನ್ಸರ್ಸ್. ಪರೀಕ್ಷೆಯಲ್ಲಿ ನಿಮಗೆ 3 ಅಥವಾ 3.25 ಗಂಟೆ ಅವಕಾಶವಿರುತ್ತದೆ. ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಗೆ 3 ಗಂಟೆ, ಉಳಿದ ಎಲ್ಲಾ ವಿಷಯಗಳಿಗೆ 3.25 ಗಂಟೆ ಅವಕಾಶ ಇರುತ್ತೆ. ಇದಕ್ಕಿಂತ ಮುಂಚೆ ಇನ್ವಿಜಿಲೇಟರ್ ಯಾವುದೇ ಕಾರಣಕ್ಕೂ ನಿಮ್ಮ ಉತ್ತರ ಪತ್ರಿಕೆಯನ್ನ ಸ್ವೀಕರಿಸುವುದಿಲ್ಲ. ಆದ್ದರಿಂದ ಶಾಂತಚಿತ್ತರಾಗಿ ಯಾವುದೇ ಪ್ರಶ್ನೆಗಳನ್ನ ಬಿಡದೆ ಉತ್ತರಿಸಿ. ಈಗ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದನ್ನ ಬಿಟ್ಟು ಮುಂದಿನ ಪ್ರಶ್ನೆಯನ್ನ ಬರೆಯಿರಿ. ಕೊನೆಗೆ ರಿವಿಷನ್ ಮಾಡುವಾಗ ಆ ಪ್ರಶ್ನೆಗೆ ಶಾಂತಚಿತ್ತರಾಗಿ ಯೋಚನೆ ಮಾಡಿದ್ರೆ ಉತ್ತರ ಖಂಡಿತ ನಿಮಗೆ ಹೊಳೆಯುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಥಮ ಭಾಷೆ ಮತ್ತು ಗಣಿತ ವಿಷಯಗಳಲ್ಲಿ ಸಮಯದ ಕಡೆ ಗಮನ ಇರಲಿ. ಇವೆರಡರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸಮಯ ಸಾಕಾಗುವುದಿಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿರುವ ಪ್ರಶ್ನೆಗಳನ್ನ ಮೊದಲು ಉತ್ತರಿಸಬೇಕೆಂದಿದ್ದರೆ ಪ್ರಶ್ನೆ ಸಂಖ್ಯೆಯನ್ನ ಸರಿಯಾಗಿ ಬರೆಯುವುದನ್ನ ಎಂದಿಗೂ ಮರೆಯಬೇಡಿ. ಇಲ್ಲದಿದ್ದರೆ ಅವುಗಳನ್ನು ಮೌಲ್ಯಮಾಪನ ಮಾಡುವುದಿಲ್ಲ. ಇವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲಿ ಇವ್ಯಾಲ್ಯೂಯೇಷನ್ ಮಾಡುವಾಗ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಸಂಖ್ಯೆ ಹಾಕದೇ ಇದ್ದರೆ ಆ ಒಂದು ಉತ್ತರವನ್ನ ಮೌಲ್ಯಮಾಪನ ಮಾಡಲು ಕೆಲವು ಮೌಲ್ಯಮಾಪಕರು ನಿರಾಕರಣೆ ಮಾಡಬಹುದು. ಯಾಕಂದ್ರೆ ಪ್ರಶ್ನೆ ಸಂಖ್ಯೆಯನ್ನ ನೀವು ಮೆನ್ಷನ್ ಮಾಡಿರೋದಿಲ್ಲ. ಹಾಗಾಗಿ ಪ್ರಶ್ನೆ ಸಂಖ್ಯೆಯನ್ನ ತಪ್ಪಿಲ್ಲದೆ ಸರಿಯಾಗಿ ಹಾಕಿ. ಇನ್ನೊಂದು ನಮ್ಮ ಸ್ಟೂಡೆಂಟ್ಸ್ ಮಾಡೋ ಟ್ರಿಕ್ಸ್ ಏನಪ್ಪಾ ಅಂದ್ರೆ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದಾಗ ಮೊದಲನೇ ಪೇಜ್ ಅಲ್ಲಿ ಆಪ್ಷನ್ A ಬರೆದಿರ್ತಾರೆ, ಇನ್ನೊಂದ್ ಕಡೆ ಆಪ್ಷನ್ 2 ಬರೆದಿರ್ತಾರೆ. ಹೀಗೆ MCQ ಬಹು ಆಯ್ಕೆ ಪ್ರಶ್ನೆಗಳನ್ನ 2-3 ಕಡೆ ಬರೆದಿರ್ತಾರೆ ಒಂದೊಂದೇ ಆನ್ಸರ್ನ. ಸೊ ದಯವಿಟ್ಟು ಅಂತ ಟ್ರಿಕ್ಸ್ ಗಳನ್ನ ಮಾಡಕ್ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಅದು ವರ್ಕೌಟ್ ಆಗೋದಿಲ್ಲ. ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ದರೆ ಮಾತ್ರ
ಆ ಒಂದು ಬಹು ಆಯ್ಕೆ ಪ್ರಶ್ನೆಗೆ ಉತ್ತರವನ್ನ ಬರೆಯಿರಿ. ಇಲ್ಲ ಒಂದೇ ಆಯ್ಕೆಯನ್ನ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನ ಬರೆಯಿರಿ. ನಂತರ ಚಾಯ್ಸ್ ಬಗ್ಗೆ 2 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಒಂದು ಚಾಯ್ಸ್ ಇರುತ್ತೆ, ಅದರಲ್ಲಿ ಒಂದಕ್ಕೆ ಮಾತ್ರ ಉತ್ತರವನ್ನ ಬರೆಯಿರಿ. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿದೆ ಅಂತ ನೀವು 2ಕ್ಕೂ ಬರೆದ್ರೆ ಮೌಲ್ಯಮಾಪಕರು ಒಂದನ್ನ ರೌಂಡ್ ಮಾಡಿ ಎಕ್ಸ್ಟ್ರಾ ಅಂತ ಬರೆದು ಸೊ ಒಂದಕ್ಕೆ ಸರಿಯಾದ ಉತ್ತರ ಯಾವ್ದು ಚೆನ್ನಾಗಿದೆಯೋ ಅದನ್ನ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ಕೊಡ್ತಾರೆ. 2 ಪ್ರಶ್ನೆಗಳನ್ನ ಉತ್ತರಿಸೋದ್ರಿಂದ ನಿಮಗೆ ಸಮಯ ವೇಸ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಇರೋ ಪ್ರಶ್ನೆಗಳಲ್ಲಿ ಒಂದನ್ನ ಮಾತ್ರ ಉತ್ತರಿಸಿ. ನಿಮ್ಮ ಆನ್ಸರ್ ಪೇಪರ್ ಕಾಟು ಚಿತ್ರಗಳಿಲ್ಲದೆ ತುಂಬಾ ಸುಂದರವಾಗಿ ಬರೀಬೇಕು. ನಿಮ್ಮ ಹ್ಯಾಂಡ್ ರೈಟಿಂಗ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಹಾಗಾಗಿ ತುಂಬಾ ಚೆನ್ನಾಗಿ ಅಂದವಾಗಿ ನೀಟಾಗಿ ಬರೀರಿ. ಕೆಲವು ವಿದ್ಯಾರ್ಥಿಗಳು ನಾವು ಇವ್ಯಾಲ್ಯೂಯೇಷನ್ ಮಾಡುವಾಗ ನೋಡ್ತೀವಿ, ಸರ್ ಮೇಡಮ್ ದಯವಿಟ್ಟು ನನ್ನನ್ನು ಪಾಸ್ ಮಾಡಿ, ಇದು ನನ್ನ ಕೊನೆಯ ಪ್ರಯತ್ನ ಅಂತೇಳಿ ಬರೆದಿರ್ತೀರಿ. ದಯವಿಟ್ಟು ಆ ರೀತಿಯ ಉಪಶೀರ್ಷಿಕೆಗಳನ್ನ ಸೆಂಟೆನ್ಸ್ಗಳನ್ನ ಎಲ್ಲೂ ಬರಿಬೇಡಿ. ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ನಾವು ಸುಮ್ಮನೆ ರೌಂಡ್ ಮಾಡ್ತೀವಿ. ಸರಿಯಾದ ಉತ್ತರ ಗೊತ್ತಿರುವ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ಆನ್ಸರ್ ಬುಕ್ಲೆಟ್ ನಿಮಗೆ ಬಂದ ನಂತರ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದಿ ಮೊದಲು ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಚೆನ್ನಾಗಿ ಗೊತ್ತಿದೆ ಅವನ್ನ ಕ್ವಶನ್ ನಂಬರ್ ಹಾಕಿ ನೀಟಾಗಿ ಆನ್ಸರ್ ಮಾಡ್ತಾ ಹೋಗಿ. ಉತ್ತರ ಗೊತ್ತಿಲ್ಲದ ಪ್ರಶ್ನೆಯನ್ನು ಆರಿಸಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಚೆನ್ನಾಗಿ ಉತ್ತರ ಗೊತ್ತಿದೆ ಮಾತ್ರ ಅದನ್ನ ಬರೀರಿ. ನಂತರ ಒಂದು ಪ್ರಶ್ನೆ ತುಂಬಾ ಚೆನ್ನಾಗಿ ಉತ್ತರ ಗೊತ್ತಿರುತ್ತೆ ಅಂತೇಳಿ ನಿಮಗೆ ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಬರಿಬೇಡಿ. 2-3 ವಾಕ್ಯಗಳಲ್ಲಿ ನಿಂತಿರುತ್ತೆ, ಅದಕ್ಕೆ 8-10 ವಾಕ್ಯ ಬರೀತಾ ಕೂತ್ಕೊಂಡ್ರೆ ಅದು ಜಸ್ಟ್ ವೇಸ್ಟ್ ಆಫ್ ಟೈಮ್. ಹಾಗಾಗಿ 2-3 ವಾಕ್ಯಗಳಿದ್ರೆ 2-3 ವಾಕ್ಯಗಳನ್ನೇ ಅಷ್ಟೇ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರೀರಿ. ಖಂಡಿತ ಪೂರ್ಣಾಂಕಗಳು ಸಿಗುತ್ತೆ. ಚಿತ್ರಗಳು, ಸೂತ್ರಗಳು, ಸಂಕೇತಗಳು, ಲೇಖನ ಚಿಹ್ನೆಗಳನ್ನ ಸ್ಪಷ್ಟವಾಗಿ ಉತ್ತರ ಪತ್ರಿಕೆಯಲ್ಲಿ ಬರೀರಿ. ಪರೀಕ್ಷೆಯಲ್ಲಿ ಮೌಲ್ಯಮಾಪಕರಿಗೆ ನೀವು ಯಾರು ಎನ್ನೋದು ತಿಳಿದಿರಲ್ಲ. ನಾನು ಆಗ್ಲೇ ಹೇಳಿದಾಗೆ ನೀವು ಬಾಯ್ ಗರ್ಲ್ ಯಾವ ಶಾಲೆ ಏನೂ ಗೊತ್ತಿರೋದಿಲ್ಲ ನಮಗೆ. ಹಾಗಾಗಿ ಅದನ್ನ ಪ್ರಿಜುಡಿಸಸ್ ಅನ್ನ ತಲೆಯಿಂದ ತೆಗೆದುಹಾಕಿ ನೀವು ಹೇಗೆ CCTV ಅಂಡರ್ ಸರ್ವಿಲೆನ್ಸ್ ಅಲ್ಲಿ ಎಕ್ಸಾಮ್ ಅನ್ನ ಬರೀತಿರ್ತೀರೋ ಹಾಗೆ ನಾವೆಲ್ಲ ಮೌಲ್ಯಮಾಪನವನ್ನ CCTV ಅಂಡರ್ ಸರ್ವಿಲೆನ್ಸ್ ಅಲ್ಲೇ ಮೌಲ್ಯಮಾಪನವನ್ನ ಮಾಡ್ತೇವೆ. ನಮ್ಮ ಮೇಲೆ ಕೂಡ ಒಬ್ರು DCE ಅಂತ ಇರ್ತಾರೆ. ನಾವು ಮೌಲ್ಯಮಾಪನ ಮಾಡಿರುವ ಉತ್ತರ ಪತ್ರಿಕೆಗಳನ್ನ ಅವರು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ಯಾವುದೇ ರೀತಿಯ ಅನ್ಯಾಯ ಆಗುವುದಿಲ್ಲ, ಹಾಗೆ ಎಲ್ಲೂ ಪಾರ್ಶಿಯಾಲಿಟಿ ಆಗೋದಿಲ್ಲ. ಮೌಲ್ಯಮಾಪನ ಇಲಾಖೆಯ ಆಶಯದಂತೆ ಅತ್ಯಂತ ಪಾರದರ್ಶಕವಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ನೀವು ಅತ್ಯಂತ ಚೆನ್ನಾಗಿ ಆನ್ಸರ್ನ ಬರೀಬೇಕು. ನಿಮ್ಮ ಉತ್ತರ ಪತ್ರಿಕೆ ನಿಮ್ಮ ಪ್ರತಿನಿಧಿ, ನಿಮ್ಮ ಪರವಾಗಿ ಯಾರು ಹೋಗೋದಿಲ್ಲ. ನಿಮ್ಮ ರೋಲ್ ನಂಬರ್ ಒಂದೇ ಹೋಗುತ್ತೆ. ಅಲ್ಲಿ ನೀವು ಯಾರು ಅಂತ ಕೂಡ ವ್ಯಾಲ್ಯೂಟ್ರಿಗೆ ಗೊತ್ತಿರಲ್ಲ. ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಅಕ್ಷರಗಳು ಅಂದವಾಗಿರಬೇಕು, ವಾಕ್ಯಗಳು ಅರ್ಥಪೂರ್ಣವಾಗಿರ್ಬೇಕು. ಹಾಗೆ ಮತ್ತೆ ಬರೆದದ್ದನ್ನ ಬರಿಬೇಡಿ. ಕೆಲವು ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ತಪ್ಪೇನಪ್ಪಾ ಅಂದ್ರೆ ಪರೀಕ್ಷೆ ಮುಗಿದ ಮೇಲೆ ಪ್ರಶ್ನೆ ಪತ್ರಿಕೆ ಹಿಡಿದು ಚರ್ಚಿಸುವ ಅಭ್ಯಾಸ ನಿಮಗಿದ್ದರೆ ಅದನ್ನ ಬಿಟ್ಟು ಬಿಡಿ. ಪರೀಕ್ಷೆ ಎಕ್ಸಾಮ್ ಹೊರಗೆ ಬಂದ ತಕ್ಷಣ 5ನೇ ಪ್ರಶ್ನೆಗೆ ಏನು ಆನ್ಸರು, ಗ್ರಾಮರ್ ಏನು, ಈ ಚಿತ್ರ ಹೇಗೆ ಬರೀಬೇಕಿತ್ತು ಅಂತ ಡೋಂಟ್ ಡಿಸ್ಕಸ್ ದಿಸ್ ಮ್ಯಾಟರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಡೋಂಟ್ ಲುಕ್ ಅಟ್ ದ ಟೆಕ್ಸ್ಟ್ ಬುಕ್ ವೆನ್ ಯು ರಿಟರ್ನ್ ಹೋಮ್. ಮನೆಗೆ ಬಂದ ತಕ್ಷಣ ದಯವಿಟ್ಟು ಚರ್ಚೆ ಮಾಡಬೇಡಿ. ನೀವು ಚರ್ಚೆ ಮಾಡುವಂತ ವಿಷಯ ಪುನಃ ಆ ಬುಕ್ಲೆಟ್ ನಿಮಗೆ ಸಿಗೋದಿಲ್ಲ. ಆಲ್ರೆಡಿ ಅದು ಪೊಲೀಸ್ ಕಣ್ಗಾವಲಿನಲ್ಲಿ ರವಾನೆ ಆಗಿರುತ್ತದೆ. ಹಾಗಾಗಿ ನಾಳೆ ಇರ್ತಕ್ಕಂಥ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿ. ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಾಗಿ ಎಕ್ಸಾಮ್ ಅನ್ನ ಬರೀರಿ. ಗಣಿತ ವಿಷಯಕ್ಕೆ 32 ಪುಟಗಳ ಬುಕ್ಲೆಟ್ ನಿಮಗೆ ಸಿಗುತ್ತೆ. ಹಾಗೆ ಉಳಿದ ವಿಷಯಗಳಿಗೆ 24 ಪುಟಗಳ ಬುಕ್ಲೆಟ್ ಈ ಬಾರಿ ಸಿಗುತ್ತೆ. ಪರೀಕ್ಷೆ ಒಂದು ಸಂಭ್ರಮ ಎಂದು ಧೈರ್ಯವಾಗಿ ಖುಷಿಯಿಂದ ಪರೀಕ್ಷೆ ಬರೆಯಿರಿ. ಎಲ್ಲ ಪ್ರೀತಿಯ SSLC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಬಿ ಕಾನ್ಫಿಡೆಂಟ್, ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಸೊ ಖಂಡಿತ ನೀವು ಉತ್ತಮ ಫಲಿತಾಂಶವನ್ನ ಪಡಿತೀರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. SSLC ಟಾಪರ್ಸ್ ಆನ್ಸರ್ ಶೀಟ್ ಅನ್ನ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಮಾಡಿ ಹಾಕಿದೀವಿ. ಅದನ್ನ ನೋಡಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಅನ್ನ ಸೂಪರ್ ಆಗಿ ಬರೀರಿ ಅಂತ ಹೇಳ್ತಾ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.